ದುರ್ಯೋಧನನ ಕೊನೆಯ ಕ್ಷಣ. ದುರ್ಯೋಧನನು ದ್ವೈಪಾಯನ ಸರೋವರದಲ್ಲಿ ಮುಳುಗಿದ ನಂತರ ಅಲ್ಲಿಂದ ಹೊರಟ ಸಂಜಯನಿಗೆ ಹಾದಿಯಲ್ಲಿ ಅಶ್ವತ್ಥಾಮ, ಕೃಪ, ಕೃತವರ್ಮ ಕಂಡರು. ಅವರುಗಳು, ಸಂಜಯ, ಭಾಗ್ಯವಶದಿಂದ ನೀನಿನ್ನೂ ಬದುಕಿರುವೆ. ರಾಜನನ್ನು ಎಲ್ಲಾದರೂ ನೋಡಿದೆಯಾ? ಅವನು ಬದುಕಿದ್ದಾನೋ ಸತ್ತಿದ್ದಾನೋ ಎಂದು ತಿಳಿಯದಾಗಿದೆ ಎನ್ನಲು ಸಂಜಯನು ದುರ್ಯೋಧನನು ಸರೋವರ ಪ್ರವೇಶ ಮಾಡಿರುವುದನ್ನು ಅವರಿಗೆ ತಿಳಿಸಿದನು. ಇದನ್ನು ಕೇಳಿ ಬಹಳ ದುಃಖದಿಂದ ಅಶ್ವತ್ಥಾಮನು, ಅಯ್ಯೋ ದುರ್ದೈವವೇ, ನಾವು 3 ಜನ ಇನ್ನೂ ಬದುಕಿ ಉಳಿದಿರುವುದು ಅವನಿಗೆ ತಿಳಿಯದೆಂದು ಕಾಣಿಸುತ್ತದೆ. ನಾವು 4 ಸೇರಿ ಪಾಂಡವರನ್ನು ಜಯಿಸಬಹುದಾಗಿದ್ದಿತು ಎನ್ನುವಷ್ಟರಲ್ಲಿ ಪಾಂಡವರು ದುರ್ಯೋಧನನಿಗಾಗಿ ಎಲ್ಲ ಕಡೆಗೂ ಹುಡುಕಿ ಹಿಂತಿರುಗುತ್ತಿರುವುದು ಕಾಣಿಸಿತು. ಪಾಂಡವರ ಪಾಳೆಯದಲ್ಲಿ ಆನಂದೋದ್ರೇಕ ಹೇಳತೀರದು. 18 ದಿನಗಳಲ್ಲಿ ಕೌರವ ವೀರರನ್ನೆಲ್ಲ ಕೊಂದು ಯುದ್ಧದಲ್ಲಿ ವಿಜಯವನ್ನು ತಮ್ಮದಾಗಿಸಿಕೊಂಡಿದ್ದರು. ಯುಧಿಷ್ಠಿರನೇ ಈಗ ಜನನಾಯಕ. ದುರ್ಯೋಧನನು ಎಲ್ಲಿಯೂ ಕಾಣಿಸುತ್ತಿಲ್ಲವೆಂದು ಗೊತ್ತಾಗಲು ಸ್ವಲ್ಪ ಕಾಲ ತಗುಲಿತು. ಎಲ್ಲ ಕಡೆ ಹುಡುಕಿದರೂ ಎಲ್ಲಿಯೂ ಸಿಗಲಿಲ್ಲ. ಗದೆಯ ಸಮೇತನಾಗಿ ತಪ್ಪಿಸಿಕೊಂಡಿರುವ ಅವನನ್ನು ಕಂಡುಹಿಡಿಯಲು ಗೂಢಚಾರರನ್ನು ಎಲ್ಲ ಕಡೆಗೂ ಕಳುಹಿಸಿದರು. ಅವನ ಕುದುರೆ ಸತ್ತು ಬಿದ್ದ ಮೇಲೆ ಅವನು ಎಲ್ಲಿ ಹೋದನೆಂದು ತಿಳಿಯದಿದ್ದುದು ತೀರಾ ಅನಿರೀಕ್ಷಿತವಾಗಿದ್ದಿತು. ಅವನೇನು ಓಡಿ ಹೋಗುವ ಹೇಡಿಯಲ್ಲ. ಕುರುಕ್ಷೇತ್ರದ ಅಕ್ಕಪಕ್ಕದಲ್ಲೆಲ್ಲ ಹುಡುಕಿಯಾಯಿತು. ಅವನ ಸುಳಿವಿಲ್ಲ. ಇನ್ನೇನು ಸಂಜೆಯಾಗುತ್ತಿದೆ. ಉದ್ದೇಶ ನೆರವೇರದೆ ಪಾಳೆಯಕ್ಕೆ ಹಿಂತಿರುಗಬೇಕಲ್ಲ. ಏನು ಮಾಡುವುದು ಎಂದು ಯೋಚಿಸುತ್ತಿದ್ದರು. ಸಂಜೆ ಸಮೀಪಿಸುತ್ತಿದ್ದಂತೆ ದ್ವೈಪಾಯನ ಸರೋವರದ ಬಳಿ ಹೋಗಿ ಮೃದುವಾಗಿ ಕರೆಯುತ್ತಾ ಕೃಪಾ ಮುಂತಾದವರು, ದೊರೆಯೇ, ಮೇಲಕ್ಕೆ ಬಾ, ನಾವಿನ್ನೂ ಬದುಕಿದ್ದೇವೆ. 4 ಸೇರಿ ಪಾಂಡವರನ್ನು ಸೋಲಿಸೋಣ. ಗೆದ್ದರೆ ನೀನೇ ರಾಜನಾಗುವೆ. ಸೋತರೆ ಹೇಗೂ ವೀರಸ್ವರ್ಗವಿದೆ. ಅವರ ಸೈನ್ಯವೂ ಸ್ವಲ್ಪವಿದೆ. ನಮ್ಮ ಹೊಡೆತವನ್ನು ತಾಳಲಾರರು. ನೀನು ಇಲ್ಲಿರಬಾರದು. ನಮ್ಮ ನಾಯಕನಾಗಿ ನಮ್ಮನ್ನು ಮುನ್ನಡೆಸಬೇಕು. ಅವರ ಸೇನೆಯನ್ನೆಲ್ಲ ನೀನು ಸಂಹರಿಸಿರುವೆ. ಅಳಿದುಳಿದಿರುವ ಸೈನಿಕರು ಕೂಡ ಬಳಲಿ ಬೆಂಡಾಗಿದ್ದಾರೆ. ನಮ್ಮ ರಕ್ಷಣೆ ಇರುವ ನಿನ್ನ ಶಕ್ತಿಯ ವೇಗವನ್ನು ತಡೆದುಕೊಳ್ಳಲು ಅವರು ಶಕ್ಯರಿಲ್ಲ. ಆದ್ದರಿಂದ ಮೇಲೇಳು ಎನ್ನಲು ಅವರ ಧ್ವನಿಯನ್ನು ಕೇಳಿ ಸಂತೋಷದಿಂದ ನೀರಿನೊಳಗಿನಿಂದಲೇ ದುರ್ಯೋಧನನು, ಒಳ್ಳೆಯದಾಯಿತು. ಈ ರೀತಿಯ ಪುರುಷ ಕ್ಷಯಕ್ಕಾರಿ ಪಾಂಡವ ಕೌರವರ ಮಹಾಸಂಗ್ರಾಮದಿಂದ ಜೀವನ್ಮುಕ್ತರಾಗಿರುವ ನಿಮ್ಮನ್ನು ನಾನು ನೋಡುತ್ತಿದ್ದೇನೆ. ನೀವು 3 ಜನ ಬದುಕಿರುವುದೆಂದು ತಿಳಿದು ನಮಗೆ ಸಂತೋಷವಾಗಿದೆ. ಪಾಂಡವರ ಮೇಲೆ ನಾನು ಯುದ್ಧ ಮಾಡುವವನೇ. ಆದರೆ ವಿಶ್ರಾಂತಿ ಪಡೆದು ಬಳಲಿಕೆಯನ್ನು ಕಳೆದುಕೊಂಡ ನಂತರ ನಾವೆಲ್ಲರೂ ಅವರನ್ನು ಜಯಿಸೋಣ. ನೀವು ಕೂಡ ಬಳಲಿದ್ದೀರಿ. ನಾನು ಕೂಡ ತುಂಬ ಗಾಯಗೊಂಡಿದ್ದೇನೆ. ಇನ್ನೂ ಅಪಾರ ಸೇನೆ ಇರುವ ಅವರೊಂದಿಗೆ ಈಗ ಯುದ್ಧ ಮಾಡುವುದು ಸೂಕ್ತವೆಂದು ನನಗನಿಸುತ್ತಿಲ್ಲ. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.